ಅಮ್ಮ, ಪ್ರಿಯಾ ನನಗೆ ತುಂಬ ಇಷ್ಟ ಆಗಿದ್ಲು. ಅಂತ ಕೊರತೆ ಏನಾಗಿತ್ತಮ್ಮ? ನೀನು ಯಾಕೆ ಬೇಡ ಅಂತ ರಿಜೆಕ್ಟ್ ಮಾಡಿದೆ? ನನಗೇನೋ ನೀನು ಯಾವುದಾದ್ರೂ ಹುಡುಗಿನ ಒಪ್ಪಿ ನನಗೆ ಮದುವೆ ಮಾಡ್ತೀಯಾ ಅನ್ನೋದೇ ಡೌಟು. ನೀನು ಒಪ್ಬೇಕಂದ್ರೆ ಮೇಲಿಂದ ಅಪ್ಸರೇನೆ ಧರೆಗಿಳಿದು ಬರಬೇಕು ಅನ್ಸುತ್ತೆ. ಹೌದೇ ಪದ್ಮ, ಅವ್ನು ಹೇಳೋದು ನಿಜಾನೇ. ಅವನಿಗೆ ಬರೋ 25-30 ಸಾವಿರ ರೂಪಾಯಿ ಸಂಬಳ, ಅದನ್ನ ನೋಡಿ ಇನ್ಯಾವ ಅಪ್ಸರೆ ಬಂದು ಒಪ್ಕೊಳ್ಳೋಕೆ ಸಾಧ್ಯ ಹೇಳು? ಹಾಗಾಗಿ ಸುಮ್ಮನೆ ಕಾಯೋದ್ರ ಬದಲು ಈಗ ಬಂದಿರೋ ಸಂಬಂಧಗಳಲ್ಲಿ ಯಾವುದಾದ್ರೂ ಒಂದು ಹುಡುಗಿನ ಒಪ್ಕೊಂಡು ಮದುವೆ ಮಾಡೋದು ಕಲಿ. ಈಗಾಗಲೇ ಇವನಿಗೆ 30 ವರ್ಷ ಆಗ್ತಾ ಬಂತು. ಹಿಂಗೆ ಇನ್ನೊಂದು ಸ್ವಲ್ಪ ವರ್ಷ ಆಯ್ತಂದ್ರೆ ಯಾವ ಸಂಬಂಧನೂ ಬರೋದಿಲ್ಲ, ಆಮೇಲೆ ಯಾವ ಹುಡುಗಿನೂ ಸಿಗೋದಿಲ್ಲ. ನೋಡು ನಮ್ಮ ಪರಿಸ್ಥಿತಿ ಏನು, ನಾವು ಯಾವ ಇದರಲ್ಲಿದ್ದೀವಿ ನೋಡಿಕೊಂಡು ಅದಕ್ಕೆ ತಕ್ಕನಾಗ ಸಂಬಂಧ ಹುಡುಕ್ಬೇಕು. ಅದನ್ನು ಬಿಟ್ಟು ನಂಗೆ ಹಾಗೆ ಇರಬೇಕು ಹಿಂಗೆ ಇರಬೇಕು ಅಂದರೆ ಆಗುತ್ತಾ? ಅಲ್ರಿ, ನೀವು ಅಪ್ಪ ಮಗನಿಗೆ ನಾನು ಇವನಿಗೆ ಅಪ್ಸರೇನೇ ಹುಡುಕ್ತಾ ಇದ್ದೀನಿ ಅಂತ ಯಾವಾಗಲಾದ್ರೂ ಹೇಳಿದ್ನಾ? ಅಪ್ಸರೇನ್ ಕರ್ಕೊಂಡು ಬಂದ ತಕ್ಷಣ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಸರಿ ಹೋಗ್ಬಿಡತ್ತಾ? ನಮ್ಮ ಮನೆ ಪರಿಸ್ಥಿತಿ ಏನು ಅನ್ನೋದು ಎಲ್ಲ ಗೊತ್ತು ತಾನೇ ನಿಮಗೆ? ಇವನಿಗೆ ಬರ್ತಾ ಇರೋದು ಒಂದು 25-30 ಸಾವಿರ ರೂಪಾಯಿ ಸಂಬಳ. ಹಂಗಿರುವಾಗ ನಾನು ಅಪ್ಸರೇನ್ ತಂದು ಇವನಿಗೆ ಕಟ್ಟಿದ್ರೆ ಅವ್ರ ಸೌಂದರ್ಯದಿಂದ ನಮ್ದು ಮುಂದಿನ ಜೀವನ ನಡೆಯುತ್ತಾ? ಇಲ್ಲ ತಾನೇ? ನನ್ನ ತಲೆಯಲ್ಲಿ ಇರೋದು ಏನಂದ್ರೆ, ಯಾವುದಾದ್ರೂ ಒಂದು ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿರೋ ಒಳ್ಳೆ ಸಂಬಳ ತಗೊಳ್ಳೋ ಹುಡುಗಿನ ಇವನಿಗೆ ಮದುವೆ ಮಾಡಬೇಕು. ಅದರಿಂದ ನಮ್ಮ ಮನೆನೂ ಉದ್ಧಾರ ಆಗುತ್ತೆ. ಇದೇ ನನ್ನ ತಲೆಯಲ್ಲಿರೋದು. ದುಡ್ಡಿನ ಸಮಸ್ಯೆ ಇದ್ರಲ್ಲೇ ನಮ್ಮ ಜೀವನ ಪೂರ್ತಿ ಕಳೆದ್ಬಿಟ್ಟಿದ್ದೀವಿ. ಇನ್ನು ಮುಂದೆ ಅದೇ ಥರ ಇರಬಾರ್ದು, ಸ್ವಲ್ಪನಾದರೂ ಚೆನ್ನಾಗಿ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನೀನೇನು ಈ ಮನೆಗೆ ಸೊಸೆ ಹುಡ್ಕಕ್ಕೆ ಹೊಟ್ಟಿದ್ಯೋ ಇಲ್ಲ ಲಾಟ್ರಿ ಟಿಕೆಟ್ ಹುಡ್ಕಕ್ಕೆ ಹೊಟ್ಟಿದ್ಯೋ? ನಿನ್ನ ಮಾತು ಕೇಳಿದ್ರೆ ಒಳ್ಳೆ ಸೊಸೆಗೋಸ್ಕರ ಅಲ್ಲ, ಲಾಟ್ರಿ ಹೊಡೆಯುತ್ತೇನೋ ಅಂತ ಕಾಯ್ತಾ ಇರೋ ಥರ ಇದೆ. ಅಮ್ಮ, ಸುಮ್ಮನೆ ಏನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನಮ್ದು ರಿಯಾಲಿಟಿ ಏನಿದೆ ಅದನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡು. ನನಗೆ ಯಾವುದೋ IAS IPS ಆಫೀಸರ್ ಹುಡುಗಿರು ಮಾಲೆ ಇಟ್ಕೊಂಡು ರೆಡಿಯಾಗಿ ನಿಂತ್ಬಿಡ್ತಾರೆ ಅನ್ನೋ ಥರ ನೀನು ಮಾತಾಡ್ತಿದ್ಯಾ. ಅವೆಲ್ಲ ಆಗದೆ ಇರೋ ಮಾತಮ್ಮ. ನನ್ನ ಸಂಪಾದನೆ ಎಷ್ಟಿದೆಯೋ ಅದನ್ನು ನೋಡಿ ಒಪ್ಕೊಳ್ಳೋ ಅಂತ ನಮಗೆ ತಕ್ಕನಾದಂಥ ಸಂಬಂಧನ ನೋಡಿ ಓಕೆ ಮಾಡು ಅಷ್ಟೇ. ನೋಡೋ, ನೀನು ನಿಮ್ಮಪ್ಪ ಇಬ್ರು ಬೇಡದೇ ಇರೋ ಸಜೆಷನ್ ಕೊಡಕ್ಕೆ ಬರಬೇಡಿ. ನನಗೆ ಬೇಕಾಗಿಲ್ಲ ಅದು. ನಾನು ಆಗಲೇ ಒಂದು ಹುಡುಗಿ ನೋಡಿದ್ದೀನಿ. ತಂದೆ ಇಲ್ಲ, ತಾಯಿ ಅಷ್ಟೇ ಇದ್ದಾರೆ. ಇತ್ತೀಚೆಗಷ್ಟೇ ಅವಳಿಗೆ ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ, ಒಳ್ಳೆ ಸಂಬಳ ಎಲ್ಲ ಇದೆ. ಆ ಸಂಬಂಧ ಒಂದು ಓಕೆ ಆಗ್ಬಿಟ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ಅಮ್ಮ, ನೀನೇ ಒಂದು ಸ್ವಲ್ಪ ಯೋಚನೆ ಮಾಡು. ಅಷ್ಟು ಒಳ್ಳೆ ಗೌರ್ಮೆಂಟ್ ಕೆಲಸ, ಒಳ್ಳೆ ಸಂಬಳ ತಗೊಳ್ಳೋ ಹುಡುಗಿ ನನ್ನನ್ನು ಯಾಕಮ್ಮ ಒಪ್ಕೋತಾಳೆ? ಅಮ್ಮ, ಇಂಥ ಸಂಬಂಧನೆಲ್ಲ ಮಾಡೋಕ್ಕೋಗಿ ನಮಗೆ ನಾವು ಯಾಕಮ್ಮ ಅವಮಾನ ಆಗೋ ಹಾಗೆ ಮಾಡ್ಕೋಬೇಕು? ನಮಗೆ ತಕ್ಕನಾದಂಥವ್ರ ಜೊತೆ ನಾವು ಸಂಬಂಧ ಮಾಡಬೇಕು. ಅದರಲ್ಲೇ ನಮಗೆ ಒಳ್ಳೇದಿದೆ, ಅರ್ಥ ಮಾಡ್ಕೋ. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅನ್ನೋ ಮಾತು ಕೇಳಿಲ್ವಾ? ಹಾಗಾಗಿ ಹುಡುಗಿ ಮನೆಯವ್ರ ಹತ್ರ ಕೆಲವೊಂದು ವಿಷಯಗಳನ್ನು ನಾನು ಪೂರ್ತಿಯಾಗಿ ಹೇಳಿಲ್ಲ. ನೀವುಗಳು ಅಷ್ಟೇ ಅವ್ರ ಹತ್ರ ಮಾತಾಡುವಾಗ ಹುಷಾರು. ನಾನು ನಿಮಗೆ ಏನೇನು ಹೇಳಬೇಕು ಏನು ಹೇಳಬಾರ್ದು ಅಂತ ಹೇಳಿರ್ತೀನಿ. ಅಷ್ಟು ಮಾತ್ರ ನೀವು ಅವ್ರ ಹತ್ರ ಮಾತಾಡಬೇಕು. ಮತ್ತು ನೋಡಿ, ಅಂದರೆ ನೀನು ಏನೇ ಹೇಳ್ತಾ ಇರೋದು? ಹುಡುಗಿ ಮನೆಯವ್ರ ಹತ್ರ ಸುಳ್ಳೆಲ್ಲ ಹೇಳಿ ನೀನು ನಿನ್ನ ಮಗನ ಮದುವೆ ಮಾಡ್ತಿದ್ಯಾ ಅಲ್ವೇ? ಅಷ್ಟಕ್ಕೂ ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಏನಾದರೂ ಏನಿದೆ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅಷ್ಟಕ್ಕೂ ನಾನೇನು ಅಂಥ ಸುಳ್ಳೇನು ಹೇಳಿಲ್ಲ. ನಾನು ಹೇಳಿರೋದು ಇಷ್ಟೇ, ಇವನು ಡಿಲೈಟ್ ಹೋಟೆಲಲ್ಲಿ ಸೂಪರ್ವೈಸರ್ ಆಗಿದ್ದಾನೆ. ನಾನು ಅವ್ರ ಹತ್ರ ಏನು ಹೇಳಿದ್ದೀನಂದರೆ, ಇವನ ಫ್ರೆಂಡ್ ಜೊತೆ ಸೇರಿಕೊಂಡು ಪಾರ್ಟ್ನರ್ಶಿಪ್ಪಲ್ಲಿ ಆ ಹೋಟೆಲ್ನ ಇತ್ತೀಚೆಗೆ ಶುರು ಮಾಡಿದ್ದಾನೆ ಅಂತ ಹೇಳಿದ್ದೀನಿ. ಇದನ್ನು ಕೇಳ್ತಿದ್ದ ಹಾಗೆ ಹುಡುಗಿ ಮನೆಯವರು ನಮ್ಮ ಸಂಬಂಧ ಬೆಳೆಸೋಕ್ಕೆ ಎಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರೆ ಗೊತ್ತಾ? ಅಮ್ಮ, ಇದು ತಪ್ಪಲ್ವೇನಮ್ಮ? ನಾವು ಹುಡುಗಿ ಮನೆಯವ್ರಿಗೆ ಮೋಸ ಮಾಡ್ದಾಗಲ್ವಾ? ಒಂದು ಹೋಟೆಲಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡೋಕ್ಕೂ ಆ ಹೋಟೆಲ್ ಓನರ್ ಅಂತ ಅನ್ಸ್ಕೊಳಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಹೇಳೋ? ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ನ ಮಾತು ಕಟ್ಕೊಂಡು ಹೋಗ್ಬಿಟ್ರೆ ನಮ್ಮ ಮನೆ ಉದ್ಧಾರ ಆದ ಹಾಗೆ. ಚೆನ್ನಾಗಿ ಸಂಪಾದನೆ ಮಾಡೋ ಹುಡುಗಿ ಮನೆಗೆ ಬಂದರೆ ಅವಳ ಸಂಪಾದನೆಯನ್ನು ಸೇರಿಕೊಂಡು ಮುಂದೊಂದು ದಿನ ನೀನೇ ಒಂದು ಹೋಟೆಲ್ ತೆಗಿಯೋ ಹಾಗೂ ಆಗ್ಬೋದು, ಇಲ್ಲ ಈ ಕೆಲಸ ಮಾಡ್ತಾ ಇರೋ ಹೋಟೆಲ್ನೇ ತಗೊಳ್ಳೋ ಹಾಗೂ ಆಗಬಹುದು. ಪದ್ಮ ಯಾರ ಮಾತು ಕೇಳೋ ಪರಿಸ್ಥಿತಿಲಿ ಇರಲ್ಲ. ಆಣೆ ಗೀಣೆ ಎಲ್ಲ ಇಟ್ಬಿಟ್ಟು ಎಲ್ಲರೂ ಅವಳು ಹೇಳೋ ಮಾತಿಗೆ ಒಪ್ಕೊಳ್ಳೋ ಹಾಗೆ ಮಾಡಿಬಿಡ್ತಾಳೆ. ಇದರಿಂದಾಗಿ ಸ್ವಲ್ಪ ಸಮಯದಲ್ಲೇ ಆಕಾಶ್ ಮತ್ತೆ ಪೂಜಾ ಮದುವೆನೂ ಆಗುತ್ತೆ. ಮದುವೆ ನಂತರ ಪೂಜಾ, ಪ್ರತಿ ತಿಂಗಳು ನಿನಗೆ ಎಷ್ಟನೇ ತಾರೀಕಿಗೆ ಸಂಬಳ ಬರುತ್ತಮ್ಮ? ಏನಂದ್ರೆ ಅತ್ತೆ? ಅದೇನು ಗೊತ್ತೇನಮ್ಮ, ಈ ಮನೆ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೋತೀನಿ ನೋಡು. ಪ್ರತಿಯೊಂದು ನಾನೇ ನಿಭಾಯಿಸೋದು, ಲೆಕ್ಕಾಚಾರ ಯಾವುದಕ್ಕೆ ಎಷ್ಟು ಬೇಕಾಗುತ್ತೆ ಎಲ್ಲ ನಾನೇ ನೋಡ್ಕೊಳ್ಳೋದು. ಹಾಗಾಗಿ ಇನ್ಮೇಲೆ ನಿಂದು ಸಂಬಳ ಬರುತ್ತೆ ನೋಡು, ಅದಕ್ಕೆ ತಕ್ಕನಂಗೆ ಎಲ್ಲ ಪ್ಲ್ಯಾನ್ ಮಾಡೋಣ ಅಂತ. ನೋಡಮ್ಮ ಪೂಜಾ, ಇನ್ಮೇಲಿಂದ ನಿನ್ನ ಸಂಬಳನ ಪೂರ್ತಿ ನನ್ನ ಕೈಗೆ ತಂದ್ಕೊಟ್ಬಿಡು. ಅದೇನು ಗೊತ್ತಾ, ಬರೀ ಸಂಬಳ ತಗೊಳ್ಳೋದಷ್ಟೇ ಮುಖ್ಯ ಅಲ್ಲ, ಬರೋ ಸಂಬಳನ ಯಾವ ರೀತಿ ಉಪಯೋಗಿಸ್ಬೇಕು, ಎಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಬಳಸಬೇಕು, ಈ ಥರ ಎಲ್ಲ ಲೆಕ್ಕಾಚಾರ ಮಾಡೋದು ಆ ಕಲೆ ಎಲ್ಲರಿಗೂ ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು. ಸರಿ ಅತ್ತೆ, ನೀವು ಹೇಗೆ ಹೇಳ್ತಿರೋ ಹಾಗೆ. ಅಲ್ಲ ರೀ, ಮನೆ ಖರ್ಚಿಗೆ ಬೇಕಾಗಿರೋ ಹಣ ನಾನು ಅತ್ತೆ ಕೊಡೋಕ್ಕೆ ರೆಡಿ ಇದ್ದೀನಿ. ಆದರೆ ಬರೋ ಪೂರ್ತಿ ಸಂಬಳ ಅವ್ರ ಕೈಗೆ ಕೊಡೋದು ನನಗೇನು ಸರಿ ಅನ್ನಿಸ್ತಿಲ್ಲ. ನೋಡು, ಅಮ್ಮ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ನಾವು ಜಾಸ್ತಿನೋ ಕಡಿಮೆನೋ ಎಷ್ಟು ಸಂಪಾದನೆ ಮಾಡ್ತಿರ್ತೀವೋ ಅಷ್ಟು ಹಣದಲ್ಲಿ ಅಮ್ಮ ಅಚ್ಚುಕಟ್ಟಾಗಿ ಮನೆ ನಡ್ಸ್ಕೊಂಡು ಹೋಗಿದ್ದಾಳೆ ಇಲ್ಲಿವರೆಗೂ. ಹಾಗಾಗಿ ನಮಗೂ ಯಾವ ಟೆನ್ಷನ್ನೂ ಇರಲ್ಲ. ಯಾಕಂದರೆ ಪೂರ್ತಿ ಮನೆನ ಅಮ್ಮ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರಲ್ವಾ. ಹಾಗಾಗಿ ನನಗನ್ಸುತ್ತೆ ಪೂರ್ತಿ ಸಂಬಳ ಅವ್ರ ಕೈಗೆ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ. ಆ ಬಂದು ಏನೂ ಇನ್ಕಮ್ ಇಲ್ಲ ಇವಾಗ.
ನನ್ನ ತಂಗಿ ಅನು ಇನ್ನೂ ಓದ್ತಾ ಇದ್ದಾಳೆ, ಅವಳು ಓದಿನ ಖರ್ಚನ್ನು ನಾವೇ ನೋಡ್ಕೋಬೇಕು. ಆಮೇಲೆ ಊರಲ್ಲಿ ಅಜ್ಜ ಅಜ್ಜಿ ಇದ್ದಾರೆ, ಅವ್ರಿಗೂ ಅಮ್ಮ ಹಣ ಕಳಿಸ್ಬೇಕಾಗುತ್ತೆ. ಇದಕ್ಕೆಲ್ಲ ಅವರು ಪದೇ ಪದೇ ಬಂದು ನಮ್ಮ ಹತ್ರ ಹಣ ಕೇಳೋದು ಏನು ಚೆನ್ನಾಗಿರುತ್ತೆ? ಪೂರ್ತಿ ಅವ್ರ ಕೈ ಕೊಟ್ಬಿಟ್ರೆ ಅವರೆಲ್ಲ ನೋಡ್ಕೋತಾರೆ. ನಮ್ಮ ಖರ್ಚಿಗೂ ಬೇಕಾದಷ್ಟು ನಾವು ಅವ್ರ ಹತ್ರ ಇಸ್ಕೊಳ್ತಾ ಇರ್ಬೋದು. ಸರಿ ರೀ, ನೀವು ಹೇಗೆ ಹೇಳ್ತಿರೋ ಹಾಗೆ ಆಗಲಿ. ಗಂಡನು ಹೀಗೆ ಹೇಳಿದ್ಮೇಲೆ ಪೂಜಾ ಪೂರ್ತಿ ಸಂಬಳ ತಂದು ಅತ್ತೆ ಕೈಗೆ ಕೊಡೋಕೆ ಶುರು ಮಾಡಿರ್ತಾಳೆ. ಸ್ವಲ್ಪ ಸಮಯ ಹೀಗೆ ಕಳೆಯುತ್ತೆ. ಹಲೋ ಅಮ್ಮ, ಹೇಗಿದ್ಯಮ್ಮ? ಆರಾಮಿದೆಯಾ ತಾನೇ? ಓ ಮಗಳೇ, ಆರಾಮಿದ್ದೀನಿ ಅಮ್ಮ. ನನಗೆ ಕೆಲಸ ಸಿಕ್ಕಿದ ಕೂಡಲೇ ನಿನ್ನನ್ನು ಹಾಗೆ ನೋಡ್ಕೋಬೇಕು ಹೀಗೆ ನೋಡ್ಕೋಬೇಕು ಅಂತೆಲ್ಲ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಕೆಲಸ ಸಿಕ್ಕಿದ್ರೂ ನಾನು ಅನ್ಕೊಂಡ ಹಾಗೆ ನಿನಗೇನೂ ಮಾಡೋಕ್ಕಾಗ್ತಿಲ್ಲ ಅಮ್ಮ. ನೀನು ಒಬ್ಬಳೇ ಆಗಿಬಿಟ್ಟಿದ್ದೀಯಲ್ಲಮ್ಮ. ನನಗನ್ನಿಸ್ತಿದೆ ನಿನಗೆ ಹೆಣ್ಮಗಳಾಗಿ ನಾನು ಹುಟ್ಟೋದ್ರಿಗಿಂತ ಒಬ್ಬ ಗಂಡು ಮಗ ಹುಟ್ಟಿದ್ರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಿದ್ದ ಅಂತ. ಪೂಜಾ, ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಮ್ಮ. ನಿಮ್ಮಪ್ಪನ ಪೆನ್ಷನ್ ಬರುತ್ತಲ್ವ ನನಗೆ, ಆ ಹಣನೇ ನನ್ನ ಖರ್ಚು ವೆಚ್ಚಕ್ಕೆಲ್ಲ ಸಾಕಾಗುತ್ತೆ ಆಯಿತಾ? ನೀನು ತಲೆ ಕೆಡಿಸ್ಕೋಬೇಡ. ಹೊಸದಾಗಿ ಮದುವೆ ಆಗಿದೆ, ನಿನ್ನ ಗಂಡನ ಮನೆ ಕಡೆ ಗಮನ ಕೊಡು. ಅಲ್ಲಿಗೆ ನೀನು ಸರಿಯಾಗಿ ಹೊಂದ್ಕೋ. ಮದುವೆ ಆದ ನಂತರ ಹೆಣ್ಮಕ್ಳು ತವ್ರ ಮನೆಗೋಸ್ಕರ ಅಲ್ಲ, ಗಂಡನ ಮನೆಗೋಸ್ಕರ ಜೀವಿಸ್ತಾರೆ. ಅದೇ ಈ ಜಗತ್ತಿನ ನಿಯಮ. ನನಗೆ ಅರ್ಥ ಆಗುತ್ತಮ್ಮ. ಅದಕ್ಕೆ ಅಲ್ವಾ ಮದುವೆ ನಂತರ ನನಗಿಷ್ಟು ಒಳ್ಳೆ ಸಂಬಳ ಎಲ್ಲ ಬರ್ತಿದ್ರು ಅದರಲ್ಲಿ ನಾನು ನಿನಗೇನು ಮಾಡೋಕ್ಕಾಗ್ತಿಲ್ಲ. ಪೂಜಾ, ಇದನ್ನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಯೋಚನೆ ಮಾಡ್ತಾ ಕೂರ್ಬೇಡ. ಅದನ್ನೆಲ್ಲ ಬಿಟ್ಟು ಖುಷಿಯಾಗಿರೋದನ್ನ ಕಲಿ. ನನಗಿಲ್ಲಿ ಏನು ಸಮಸ್ಯೆ ಆಗಿಲ್ಲಮ್ಮ, ನಾನು ಆರಾಮಾಗಿದ್ದೀನಿ ಆಯಿತಾ? ಅತ್ತೆ, ನನಗೊಂದು ಸ್ವಲ್ಪ ಹಣ ಬೇಕಿತ್ತು. ಯಾಕಂದರೆ ನಾನು ಏನು ಯೋಚನೆ ಮಾಡಿದೆ ಅಂದರೆ, ನಾನು ಇವರು ಇಬ್ಬರು ಒಂದು 3-4 ದಿನ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ ಅಂತ. ಮದುವೆ ನಂತರ ಎಲ್ಲೂ ಹೋಗೋಕ್ಕಾಗಿಲ್ಲ, ಹಾಗಾಗಿ ಹೋಗೋಣ ಅಂತ ಯೋಚನೆ ಮಾಡಿದ್ದೀನತ್ತೆ. ಆಗಲ್ಲ ಅನ್ಸುತ್ತೆ ಪೂಜಾ, ಈಗಂತೂ ಎಲ್ಲೂ ಹೋಗೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ದುಡ್ಡಿನಗಿಂತ ನನಗೆ ರಜಾ ಸಿಗಲ್ಲ. ಈಗೇನಾದರೂ ನಾನು ನಮ್ಮ ಮ್ಯಾನೇಜರ್ ಹತ್ರ ಹೋಗಿ ಮತ್ತೆ ರಜಾ ಬೇಕು ಅಂದರೆ ಏನಿಲ್ಲ, ಕೆಲಸದಿಂದ ಆಚೆ ಹಾಕಿ ತೆಗೆದುಬಿಡ್ತಾರೆ ಅಷ್ಟೇ. ಯಾಕಂದರೆ ಮದುವೆಗಿದ್ರೆ ಅಂತಲೇ ಈಗ ಆಲ್ರೆಡಿ ತುಂಬ ರಜಾ ತೊಗೊಂಡ್ಬಿಟ್ಟಿದ್ದೀನಿ. ಏನು ಏನಂದ್ರೆ ನೀವು ನೀವು ನಿಮ್ಮ ಮ್ಯಾನೇಜರ್ ಹತ್ರ ರಜಾ ಕೇಳಬೇಕಾ? ಅಲ್ರಿ, ನೀವು ಹೋಟೆಲ್ ಓನರ್ ಅಲ್ವಾ? ಓನರ್ ಆಗಿ ನೀವು ಯಾವಾಗಿಂದ ಮ್ಯಾನೇಜರ್ ಹತ್ರ ರಜಾ ಕೇಳೋಕೆ ಶುರು ಮಾಡಿದ್ರಿ? ಸಾಕು, ಇನ್ನೂ ನನಗೆ ಸುಳ್ಳು ಹೇಳ್ತಾ ಇರೋಕ್ಕಾಗಲ್ಲ. ಮದುವೆನೂ ಆಯಿತು, ಎಲ್ಲ ಆಯಿತು. ಈಗಲಾದರೂ ನಾನು ಇರೋ ವಿಷಯ ಹೇಳ್ಬಿಡ್ತೀನಿ. ನೋಡು ಪೂಜಾ, ನಾನಿವತ್ತು ನಿನ್ನ ಹತ್ರ ಇರೋ ವಿಷಯ ಹೇಳ್ಬಿಡ್ತೀನಿ. ನೋಡು ಪೂಜಾ, ನಾನು ಯಾವ ಹೋಟೆಲ್ ಓನರು ಅಲ್ಲ, ಡಿಲೈಟ್ ಹೋಟೆಲಲ್ಲಿ ಸೂಪರ್ವೈಸರ್ ಆಗಿದ್ದೀನಿ. ನನಗೆ ತಿಂಗಳಿಗೆ ಒಂದು 30,000 ರೂಪಾಯಿ ಸಂಬಳ ಬರುತ್ತೆ. ಸಂಬಳ ಎಷ್ಟೇ ಇರಲಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಓದ್ಕೊಂಡಿದ್ದೀನಿ. ನನಗೆ ನಂಬಿಕೆ ಇದೆ, ಇವತ್ತಲ್ಲ ನಾಳೆ ನಾನು ಹೋಟೆಲ್ ಓನರ್ ಆಗದೆ ಹೋದರೂ ಒಂದು ಒಳ್ಳೆ ಹೋಟೆಲ್ನಲ್ಲಿ ಒಳ್ಳೆ ಕೆಲಸಕ್ಕಂತೂ ಸೇರ್ತೀನಿ, ಒಳ್ಳೆ ಸಂಬಳನೂ ತಗೋತೀನಿ. ಗಂಡನ ಮಾತು ಕೇಳಿ ಪೂಜಾಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಅವಳು ಏನೂ ಮಾತಾಡದೆ ಸೀದಾ ಅಲ್ಲಿಂದ ಆಫೀಸಿಗೆ ಹೋಗ್ತಾಳೆ. ಪೂಜಾ, ನನಗೆ ಗೊತ್ತು ನನ್ನ ಮೇಲೆ ನಿನಗೆ ತುಂಬ ಬೇಜಾರಾಗಿದೆ ಅಂತ. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು. ಆದರೆ ಒಂದು ಮಾತಂತೂ ಹೇಳ್ತೀನಿ, ಇದರಲ್ಲಿ ನಂದೇನೂ ಇಲ್ಲ. ಇದೆಲ್ಲ ಅಮ್ಮನ ಯೋಚನೆ. ಆ ಸಂದರ್ಭದಲ್ಲಿ ಅಮ್ಮನೂ ನಮ್ಮನ್ನು ಕಟ್ಟಾಕ್ಬಿಟ್ರು, ಇರೋ ಸತ್ಯ ಹೇಳೋಕ್ಕಾಗಲಿಲ್ಲ. ಆದರೆ ಅಮ್ಮ ಏನೇ ಮಾಡಿದ್ರು ನಾನು ಒಳ್ಳೇದಕ್ಕೆ ಮಾಡಿರ್ತಾರಲ್ವಾ. ನನಗೆ ನೀವು ಯಾವ ಹೋಟೆಲ್ ಓನರ್ ಅಲ್ಲ, ಕಡಿಮೆ ಸಂಬಳ ತಗೋತೀರಾ, ಇವು ಯಾವ ವಿಷಯದಿಂದನೂ ಬೇಜಾರಾಗಿಲ್ಲ ರೀ. ಆದರೆ ನನಗೆ ಬೇಜಾರು ಏನಂದರೆ ನಮ್ಮ ಸಂಬಂಧ ಸುಳ್ಳಿಂದ ಆಗಿರೋ ಸಂಬಂಧ ಅಲ್ರಿ. ಮದುವೆ ಟೈಮಲ್ಲಂತೂ ನಿಮಗೇನು ಸತ್ಯ ಹೇಳೋಕ್ಕಾಗಲಿಲ್ಲ, ಓಕೆ. ಆದರೆ ಮದುವೆ ನಂತರನಾದರೂ ಹೇಳ್ಬೋದಾಗಿತ್ತಲ್ಲ. ಇಲ್ಲಿವರೆಗೂ ನೀವು ಏನು ಹೇಳ್ತಿ ಸುಮ್ಮನೆ ಇದ್ದೀರಾ. ನಾನು ಈ ಮನೆಗೆ ಬಂದ ತಕ್ಷಣ ಅದೇ ಯೋಚನೆ ಮಾಡ್ತಿದ್ದೆ, ಹೋಟೆಲ್ ಓನರ್ ಅಂತಾರೆ, ಆದರೆ ಅದಕ್ಕೆ ತಕ್ಕನಾಗ ಮನೆ ಪರಿಸ್ಥಿತಿ ಇಲ್ವಲ್ಲ ಅಂತ. ಏ ಪೂಜಾ, ಏನದು? ಯಾಕಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನಿನ್ನ ಧ್ವನಿ ಅಕ್ಕಪಕ್ಕ ಎಲ್ಲ ಕೇಳಿಸ್ತಿದೆ. ಗಂಡ ಹೆಂಡತಿ ವಿಷಯ ರೂಮಿಂದ ಆಚೆ ಬರಬಾರ್ದು ಅನ್ನೋದನ್ನ ನಿಮ್ಮಮ್ಮ ಹೇಳ್ಕೊಟ್ಟಿಲ್ಲ? ನಾನು ಬರೀ ಒಂದು ಸ್ವಲ್ಪ ಜೋರಾಗಿ ಮಾತಾಡಿದ್ದಕ್ಕೆ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನೀವು ನನಗೆ ಮಾಡಿದ ಮೋಸ ಅದಕ್ಕೇನು ಹೇಳ್ತೀರಾ? ಸುಳ್ಳು ಹೇಳಿ ನನ್ನ ನಿಮ್ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದೀರಾ? ನೀವು ನನಗೆ ಸಂಸ್ಕಾರದ ಪಾಠ ಹೇಳ್ತೀರಾ? ಹೌದು ಕಣೆ, ನನ್ನ ಮಗ ಯಾವ ಹೋಟೆಲ್ ಓನರು ಅಲ್ಲ. ಏನಾಯ್ತೀಗ? ನಿನ್ನೇನು ಮದುವೆ ಮಾಡ್ಕೊಳ್ಳೋಕೆ ಯಾವುದಾದ್ರೂ ದೇಶದ ರಾಜ್ಕುಮಾರ ಬಂದ್ಬಿಡ್ತಿದ್ನಾ? ನೀನು ಮಾತಾಡೋದು ನೋಡಿದ್ರೆ ಏನು ದೊಡ್ಡ ಕೋಟ್ಯಾಧೀಶ್ವರು ನಿನ್ನ ಮದುವೆ ಆಗೋಕ್ಕೆ ಕ್ಯೂ ನಿಂತಿದ್ರೇನೋ ಅನ್ಬೇಕು, ಆ ಥರ ಮಾತಾಡ್ತೀಯ. ಮದುವೆ ಟೈಮಲ್ಲಿ ನಿಮ್ಮಮ್ಮ ದೊಡ್ಡದಾಗಿ ನಿನ್ನನ್ನು ಹಾಡಿ ಹೊಗಳ್ತಿದ್ರು, ನನ್ನ ಮಗಳು ಹಾಗೆ ಹೀಗೆ ಅಷ್ಟು ಸಾಫ್ಟು ಗಟ್ಟಿ ಮಾತಾಡಲ್ಲ ಅಂತ. ಆದರೆ ಗೊತ್ತಾಗ್ತಿದೆಯಲ್ಲ ನಿನ್ನ ಅವತಾರ. ನಿಮ್ಮಮ್ಮನ ನಾಳೆ ಬರಕ್ಕೆ ಹೇಳ್ತೀನಿ, ಅವ್ರಿಗೂ ಗೊತ್ತಾಗ್ಲಿ ನಿನ್ನ ಅವತಾರ ಏನು ಅಂತ. 4 ಕಾಸು ಜಾಸ್ತಿ ಸಂಪಾದನೆ ಮಾಡ್ತಿದ್ಯಾ ಅಂತ ನಾವೆಲ್ಲರೂ ನಿನಗೆ ಹೆದರ್ಕೊಂಡು ಕೈ ಕಟ್ಕೊಂಡು ನಿನ್ನ ಎದುರು ನಿಂತ್ಬಿಡ್ತೀವಿ ಅಂತ ಅನ್ಕೋಬೇಡ. ಅಮ್ಮ, ಏನಮ್ಮ ನೀನು ಸುಮ್ಮನಿರಮ್ಮ, ಸ್ವಲ್ಪ ಯಾಕೆ ವಿಷಯ ದೊಡ್ಡದು ಮಾಡ್ತಿದ್ಯಾ? ಯಾಕೋ ಮಾತಾಡಬಾರ್ದು, ಸುಮ್ಮನಿರಂತ ಯಾಕೆ ಹೇಳ್ತೀಯಾ? ಇವಳದು ಯಾವ ಸಂಬಂಧನೂ ಸೆಟ್ ಆಗ್ತಿರ್ಲಿಲ್ಲ, ಅಂಥದ್ರಲ್ಲಿ ನಾನು ಇವಳನ್ನ ಒಪ್ಕೊಂಡು ನನ್ನ ಮಗಂಗೆ ಮದುವೆ ಮಾಡ್ಕೊಂಡಿರೋದು ನನ್ನ ದೊಡ್ಡತನ. ನಾನೇನಾದರೂ ಇವಳನ್ನ ಒಪ್ಕೊಂಡು ನನ್ನ ಮಗಂಗೆ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿವರೆಗೂ ಇವಳದೇನು ಮದುವೆ ಆಗ್ತಿರ್ಲಿಲ್ಲ. ನನ್ನ ಗೌರ್ಮೆಂಟ್ ಕೆಲಸ ಇಷ್ಟು ಸಂಬಳ ಅಂದ್ಕೊಂಡು ಅವ್ರ ಅಮ್ಮನ ಜೊತೆನೇ ಇದ್ದಿರ್ತಿದ್ಲು ಇಲ್ಲಿವರೆಗೂ. ಮಾರನೇ ದಿನ ಬೆಳಿಗ್ಗೆನೆ ಪೂಜಾ ತಾಯಿ ಬರ್ತಾಳೆ. ನೀವೇ ಹೇಳಿದ್ದಿದ್ರೆ ನನ್ನ ಮಗನಲ್ಲಿ ಏನಾದರೂ ಕೊರತೆ ಇದೆಯಾ? ಅವನೇನಾದರೂ ಕೆಟ್ಟ ಹುಡುಗನ?
ಅಷ್ಟು ಒಳ್ಳೆ ಹುಡುಗನಿಗೆ ಬಾಯಿ ಬಂದಾಗ ಮಾತಾಡ್ತಾಳೆ ನಿಮ್ಮ ಮಗಳು. ಅಷ್ಟಕ್ಕೂ ಅವಳು ಅಷ್ಟೊಂದು ಕಿರ್ಚಾಡೋ ಅಂತ ತಪ್ಪ ಅವನು ಏನೂ ಮಾಡೂ ಇಲ್ಲ. ಸ್ವಲ್ಪ ನೀವು ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ, ಅದಕ್ಕೆ ನಿಮ್ಮನ್ನು ಇವತ್ತು ಕರೆಸಿದ್ದು. ಅಮ್ಮ, ಅಂಥದ್ದೆಲ್ಲ ನಾನು ಏನು ಮಾತಾಡಿಲ್ಲ. ನಾನು ಕೇಳಿದಿಷ್ಟೇ, ನೀವು ನನ್ನ ಹತ್ರ ಸುಳ್ಳು ಹೇಳಬಾರ್ದಿತ್ತು ಅಂತ ಅಷ್ಟೇ ಹೇಳಿದ್ದು. ಬೇಕಿದ್ರೆ ನೀನು ಆಕಾಶ ಹತ್ರನೇ ಕೇಳು. ನೋಡಮ್ಮ ಪೂಜಾ, ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ಸಂಬಂಧ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಈಗಲೂ ಅಳಿಯಂದ್ರ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ. ಅವ್ರು ತುಂಬ ಒಳ್ಳೆಯವರು ಅನ್ನೋದು ನನ್ನ ಭಾವನೆ. ನೀನು ಹೆಚ್ಚು ಕಮ್ಮಿ ಮಾತಾಡಿ ನಿನ್ನ ಗಂಡಂಗೆ ಬೇಜಾರಾಗಿ ನಿಮ್ಮಿಬ್ಬರು ಸಂಬಂಧದಲ್ಲಿ ಬಿರುಕು ಬಂದರೆ ಏನು ಮಾಡ್ತೀವಿ ಹೇಳು? ಆ ಬಿರುಕು ದೊಡ್ಡದಾಯಿತು ಅಂದರೆ ಗಂಡ ಹೆಂಡತಿ ಬೇರೆ ಬೇರೆ ಆಗಬೇಕಾಗತ್ತೆ. ಆಮೇಲೆ ಸಮಾಜ ಆಡೋ ಆ ಚುಚ್ಚು ಮಾತು. ಈ ಕಡೆ ನಿನ್ನ ತಂದೆ ಕೂಡ ಇಲ್ಲ. ಕಷ್ಟ ಅಮ್ಮ, ಜೀವನ ಅಷ್ಟು ಸುಲಭ ಇಲ್ಲ. ತಾಯಿನೂ ಹೀಗೆ ಹೇಳಿದ್ಮೇಲೆ ಪೂಜಾಗೆ ಸುಮ್ಮನೆ ಆಗೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲ್ಲ. ಇದೇ ಕೊನೆ. ಇದಾದ್ಮೇಲಿಂದ ಪೂಜಾ ಅತ್ತೆ ಎದುರಿಗೆ ವಾಯ್ಸ್ ರೈಸ್ ಮಾಡಿ ಮಾತಾಡೋಕೆ ಹೋಗಲ್ಲ. ಅತ್ತೆ ಒಂದಲ್ಲ ಒಂದು ಕಾರಣ ಹೇಳಿ ಅವಳ ಹತ್ರ ದುಡ್ಡು ಕಿತ್ಕೋತಾನೆ ಇರ್ತಾಳೆ. ಹಾಗೂ ಹೀಗೂ ಮಾಡಿ ಒಂದು ಸ್ವಲ್ಪ ಹಣ ಅಷ್ಟೇ ಅವಳ ಹತ್ರ ಉಳಿತಾ ಇರತ್ತೆ. ಪೂಜಾ, ಹಬ್ಬ ಬಂತಲ್ಲ, ನನ್ನ ತಂಗಿಗೆ ಒಂದು ಸೀರೆ ಆಮೇಲೆ ಒಂದಷ್ಟು ಗಿಫ್ಟ್ ಎಲ್ಲ ಕಳಿಸ್ಬೇಕಿತ್ತು. ಹಾಗಾಗಿ ಸ್ವಲ್ಪ ದುಡ್ಡು ಕೊಡಮ್ಮ, ಅಲ್ಲಿ ಕಳಿಸ್ಬೇಕಾಗಿರೋದನ್ನೆಲ್ಲ ನಾನು ರೆಡಿ ಮಾಡ್ತೀನಿ. ಅತ್ತೆ, ನನ್ನ ಹತ್ರ ಏನೂ ದುಡ್ಡು ಉಳಿದಿಲ್ಲ. ಒಂದು 3,000 ಏನೋ ನನ್ನ ಕೈಲಿದೆ ಅಷ್ಟೇ. ಅದರಲ್ಲೇ ಹೇಗಾದರೂ ಮಾಡಿ ನಾನು ಅಮ್ಮನಿಗೊಂದು ವಾಟರ್ ಫಿಲ್ಟರ್ ತಂದುಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಳೆ ವಾಟರ್ ಫಿಲ್ಟರ್ ಹಾಳಾಗಿ ಹೋಗಿದೆ. ಅಮ್ಮ ಅದನ್ನು ನನ್ನ ಹತ್ರ ಹೇಳೇ ಇರಲಿಲ್ಲ. ಇತ್ತೀಚೆಗೆ ಹೇಗೋ ನನಗೆ ಗೊತ್ತಾಯಿತು. ಹಾಗಾಗಿ ಅಮ್ಮನಿಗೆ ಅದನ್ನು ಕೊಡಿಸ್ಬೇಕು ಅಂತ ಇದ್ದೀನಿ. ನಾನು ಅಮ್ಮನ ಕಡೆನೂ ಗಮನ ಕೊಡಬೇಕಲ್ಲ ಅತ್ತೆ. ಅಯ್ಯ, ಫಿಲ್ಟರ್ ತಾನೇ, ಮುಂದಿನ ತಿಂಗಳು ಕೊಡ್ಸಂತೆ ತಗೋ. ಅಲ್ಲಿವರೆಗೂ ಏನು ತಲೆ ಹೋಗೋಂಥದ್ದು ಏನೂ ಆಗಲ್ಲ. ನೋಡು ಪೂಜಾ, ನಿನ್ನ ತವ್ರ ಮನೆಗಿಂತ ಇಲ್ಲಿ ಜವಾಬ್ದಾರಿಗಳು ನಿನಗೆ ಮುಖ್ಯ ಆಗಿರಬೇಕು. ಈಗ ನಾನು ಕೇಳುವಾಗ ಯಾವ ಥರ ಆಗಲ್ಲ ಅನ್ನೋ ಹಾಗೆ ಉತ್ತರ ಕೊಟ್ಟೆ ನೋಡು. ಅದನ್ನೇ ನಿಮ್ಮ ಅಮ್ಮನಿಗೂ ಹೇಳೋಕ್ಕಾಗಲ್ವಾ? ಆದಾಗ ತಗೊಂಡ್ರಾಯ್ತು ಬಿಡಮ್ಮ ಅಂತ. ನೋಡು ಪೂಜಾ, ದುಡ್ಡನ್ನೆಲ್ಲ ಈ ಥರ ತವ್ರ ಮನೆ ಖರ್ಚು ಮಾಡಿದೆ ಅಂತೆಲ್ಲ ಹಾಳು ಮಾಡೋಕ್ಕೆ ಹೋಗಬೇಡ. ಸ್ವಲ್ಪ ದುಡ್ಡು ಉಳಿಸೋದ್ರ ಕಡೆ ಗಮನ ಕೊಡು. ಇನ್ನು ನನ್ನ ಮಗಳು ಅನು ಮದುವೆ ಮಾಡಬೇಕು, ಮದುವೆಗೆ ದುಡ್ಡು ಜೋಡಿಸ್ಬೇಕು. ಇದೆಲ್ಲ ಸ್ವಲ್ಪ ತಲೆಯಲ್ಲಿರಲಿ. ದುಡ್ಡೆಲ್ಲ ತಗೊಂಡು ಹೋಗಿ ನಿನ್ನ ತವ್ರ ಮನೆಗೆ ಸುರಿಬೇಡ. ನೀನು ನಿನ್ನ ಜವಾಬ್ದಾರಿ ಅನ್ನೋದನ್ನು ಮರಿಬೇಡ. ಸರಿ ಅತ್ತೆ, ಅಮ್ಮನಿಗೆ ನಾನು ಇನ್ಯಾವಾಗಲಾದರೂ ಫಿಲ್ಟರ್ ಕೊಡಿಸ್ತೀನಿ. ಈಗ ನನ್ನ ಹತ್ರ ಇರೋಷ್ಟು ಹಣನ ನಿಮಗೆ ಕೊಡ್ತೀನಿ. ಪೂಜಾ ಅಷ್ಟು ಒಳ್ಳೆ ಸಂಬಳ ತಗೊಂಡ್ರು ಕೂಡ ಅವಳಿಗೆ ತನಗೋಸ್ಕರನೂ ಏನೂ ಖರ್ಚು ಮಾಡೋಕ್ಕಾಗ್ತಿರಲ್ಲ, ತನ್ನ ತಾಯಿಗೋಸ್ಕರನೂ ಏನೂ ಖರ್ಚು ಮಾಡೋಕ್ಕಾಗ್ತಿರಲ್ಲ. ಎಲ್ಲ ಅವಳ ಅತ್ತೆಗೆ ಹೇಗೆ ಬೇಕೋ ಹಾಗೆ ನಡೀತಾ ಇರತ್ತೆ. ಅಪ್ಪ, ಅಮ್ಮ, ಅಣ್ಣ, ಅದಕ್ಕೆ ಇವತ್ತು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಅದೇನಂದ್ರೆ ನನಗೆ ಜಾಬ್ ಸಿಕ್ಕಿದೆ. ಹಾಗಾಗಿ ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ಕಂಗ್ರಾಟ್ಸ್ ಅನು, ನನಗಂತೂ ತುಂಬ ಖುಷಿ ಆಯಿತು. ಹೆಣ್ಮಕ್ಳು ಓದ್ ಮುಗಿದ್ಮೇಲೆ ಒಂದು ಒಳ್ಳೆ ಕೆಲಸ ಸಿಕ್ಕು ನಮ್ಮ ಕಾಲ ಮೇಲೆ ನಾವು ನಿಲ್ತೀವಲ್ಲ, ಆ ಖುಷಿನೇ ಬೇರೆ. ಆದರೆ ಕೆಲವೊಂದು ಸಲ ನಮ್ಮ ಈ ಖುಷಿನೇ ನಮ್ಮನ್ನು ಇನ್ನೊಬ್ಬರಿಗೆ ಗುಲಾಮ್ರನ್ನಾಗಿರೋ ಹಾಗೆ ಮಾಡಿಬಿಡತ್ತೆ. ಹಾಗಾಗಿ ಅನು, ಮದುವೆ ಆಗೋವರೆಗೂ ನೀನು ಈ ಖುಷಿನ ಸಂಪೂರ್ಣವಾಗಿ ಅನುಭವಿಸು. ಯಾಕಂದರೆ ಮದುವೆ ಆದಮೇಲೆ ಹೆಣ್ಮಕ್ಳ ಜೀವನ ಕಷ್ಟನೇ, ತುಂಬಾ ಬದಲಾಗ್ಬಿಡತ್ತೆ. ಅಂದರೆ ಅದಕ್ಕೆ ನೀವು ಏನು ಹೇಳಕ್ಕೆ ಹೊರಟಿದ್ದೀರಾ? ಏನಿಲ್ಲ ಬಿಡು, ನೀನು ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ. ನೀನು ನಿನ್ನ ಖುಷಿನ ಸೆಲೆಬ್ರೇಟ್ ಮಾಡು. ಅನು, ಬಹಳ ಖುಷಿ ವಿಷಯ ಹೇಳಿದೆ. ಹೌದು, ನಿನಗೆ ಎಷ್ಟು ಸಂಬಳ? ಯಾಕಮ್ಮ ಸ್ಯಾಲ್ರಿ ಯಾಕೆ ಕೇಳ್ತಿದ್ಯಾ? ಯಾಕೆ ಅಂದರೆ ನಿನಗೆ ಎಷ್ಟು ಸಂಬಳ ಬರುತ್ತೆ ಅನ್ನೋದ್ರ ಮೇಲೆ ನಾನು ನಿನಗೆ ಎಷ್ಟೆಷ್ಟೆಲ್ಲ ಒಡವೆ ಮಾಡಿಸ್ಬೋದು ಅಂತ ಲೆಕ್ಕ ಹಾಕ್ತೀನಿ. ಪ್ರತಿ ತಿಂಗಳು ನೀನು ನಿನ್ನ ಸಂಬಳ ನನಗೆ ಕೊಡ್ತಾ ಹೋಗು, ನಾನು ನಿನಗೆ ಒಡವೆ ಮಾಡಿಸ್ತಾ ಹೋಗ್ತೀನಿ. ನೋಡಮ್ಮ, ನೀನು ಯಾವಾಗಲೂ ನಿಂದೇ ಆಗಿರೋ ಲೋಕದಲ್ಲಿ ಇರಬೇಡ. ನೋಡಮ್ಮ, ನಾನು ನಿನಗೆ ನನ್ನ ಸ್ಯಾಲ್ರಿ ಎಷ್ಟು ಅಂತ ಹೇಳೋದು ಇಲ್ಲ, ನಿನ್ನ ಕೈಗೆ ನನ್ನ ಸ್ಯಾಲ್ರಿನ ಕೊಡೋದು ಇಲ್ಲ. ಇಲ್ಲಿವರೆಗೂ ನನ್ನ ಸ್ಯಾಲ್ರಿ ಇಲ್ದೇನೆ ಮನೆ ನಡೀತಾ ಇತ್ತು ತಾನೆ, ಹಾಗೆ ಇನ್ಮುಂದು ನಡೆಯುತ್ತೆ. ನಾನು ಮಾತ್ರ ನನ್ನ ಸ್ಯಾಲ್ರಿ ಕೊಡಲ್ಲ. ಅರೆ, ಏನೇ ಈ ಥರ ಮಾತಾಡ್ತಿದ್ಯಾ? ಸಾಮಾನ್ಯದವಳಲ್ಲ ಬಿಡು ನೀನು. ಇಷ್ಟು ವರ್ಷ ನಿನ್ನನ್ನು ಸಾಕಿ ಬೆಳೆಸಿ ಓದಿಸಿ ನಿನ್ನ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡಿದ್ದೀವಿ. ಅಂಥದ್ರಲ್ಲಿ ಈ ಮನೆಗೆ ನೀನು ನಿನ್ನ ಸಂಬಳದ ದುಡ್ಡು ಕೊಡಲ್ಲ ಅಂತೀಯಾ? ನೋಡಮ್ಮ, ನೀನು ನಿಂದೇ ಆಗಿರೋ ರೂಲ್ಸ್ ಮಾಡಿಕೊಂಡು ನಿಂದೇ ಆಗಿರೋ ಭ್ರಮಾಲೋಕದಲ್ಲಿದ್ಯಾ. ನೋಡು, ನಾನು ನನ್ನ ಸಂಬಳನ ನಿನ್ನ ಕೈ ಕೊಡೋದು ಇಲ್ಲ. ನನ್ನ ಸಂಬಳನ ನನ್ನ ಇಷ್ಟ ಬಂದ ಹಾಗೆ ನಾನು ಖರ್ಚು ಮಾಡ್ತೀನಿ. ನನಗೂ ಕೆಲವೊಂದು ಆಸೆಗಳಿದಾವಮ್ಮ, ಅದನ್ನೆಲ್ಲ ಬಿಟ್ಬಿಟ್ಟು ನನ್ನ ಸಂಬಳನೆಲ್ಲ ತಂದು ನಿನ್ನ ಕೈಗೆ ಹೇಗೆ ಕೊಡಲಿ? ನೋಡು, ನನಗೆ ಸಂಬಳ ಬರ್ತಾ ಇದೆ ಅನ್ನೋದನ್ನೇ ನೀನು ಮರ್ತು ಬಿಡು. ಮೊದಲು ನನಗೆ ಮದುವೆ ಆದ ನಂತರ ಫಾರಿನಿಗೆ ಹನಿಮೂನ್ಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೋಸ್ಕರ ನಾನು ಈಗಲಿಂದನೇ ದುಡ್ಡನ್ನ ಜೋಡಿಸಿಟ್ಕೋತೀನಿ. ಇನ್ನು ನನ್ನ ಸಂಬಳದಲ್ಲಿ ಗೋಲ್ಡ್ ಮಾಡಿಸ್ತೀನಿ ಅಂತೆಲ್ಲ ಅಂದ್ಯಲ್ಲ, ಗೋಲ್ಡ್ ಮಾಡಿಸೋದೇನಕ್ಕೆ? ನನ್ನ ಮದುವೆಗೆ ತಾನೆ. ನನ್ನ ಮದುವೆ ಮಾಡೋ ಜವಾಬ್ದಾರಿ ನಿಮ್ಗಳದು. ಅದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ನಾನು ಯಾಕೆ ದುಡ್ಡು ಕೂಡಿಡ್ಲಿ? ನನ್ನ ಸಂಬಳದಲ್ಲಿ ನಾನು ನನ್ನ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ನಾನು ಪ್ರಿಫರೆನ್ಸ್ ಕೊಡೋದು. ಏನು, ಹನಿಮೂನ್ಗೆ ದುಡ್ಡು ಕೂಡಿಡ್ತೀಯಾ? ಇನ್ನು ಮದುವೆನೇ ಆಗಲಿಲ್ಲ, ಆಗಲೇ ಹನಿಮೂನಿಗೆ ದುಡ್ಡು ಕೂಡಿಡ್ತಾಳಂತೆ. ನಿಮ್ಮ ಅದಕ್ಕೆ ಪೂಜನ್ ನೋಡು, ಮದುವೆಯಾಗಿ 5 ವರ್ಷ ಆಗ್ತಾ ಬಂತು. ಹನಿಮೂನ್ಗಲ್ಲ, ಸಿಟಿ ಬಿಟ್ಟು ಆಚೆನೂ ಹೋಗಿಲ್ಲ ಅವಳು. ಅವಳು ದುಡಿತಾ ಇಲ್ವಾ? ಒಳ್ಳೆ ಸಂಬಳ ತಗೋತಾ ಇಲ್ವಾ? ನೀನೊಬ್ಳೇನ ಸೀಮೆಗಿಲ್ದವಳು ದುಡಿಯೋದು? ಅವಳು ದುಡ್ಡನ್ನು ತಂದು ಮನೆಗೆ ಕೊಡ್ತಿಲ್ವಾ? ನೋಡಮ್ಮ, ನಾನು ನಿನ್ನ ಸೊಸೆ ಅಲ್ಲ. ನನ್ನನ್ನು ನಿನ್ನ ಸೊಸೆ ಥರ ಅಂತ ತಿಳ್ಕೊಬೇಡ. ನಾನು ಅನು. ಅತ್ತಿಗೆ ಏನು,
ಪಾಪ ಬರೀ ದುಡ್ಡಲ್ಲ, ಅವ್ರೊಂದು ಉಸಿರಾಡೋದೂ ನಿನ್ನನ್ನು ಕೇಳಿ ಉಸಿರಾಡ್ತಾರೆ, ಆ ಥರ ಆಗಿದೆ ಅವ್ರದ್ದು. ಅವ್ರ ಥರ ನಾನು ಇರ್ತೀನಿ ಅಂತ ಅನ್ಕೋಬೇಡ. ಲೇ ಪದ್ಮ, ನಿನ್ನ ಮಗಳು ನಿನ್ನ ಹಾಗೆ ಕಣೆ. ಈ ಥರ ಸ್ವಾರ್ಥ ಬುದ್ಧಿ ಇದನ್ನೆಲ್ಲ ಕಲ್ತಿರೋದು ಯಾರಿಂದ? ಅವಳು ನಿನ್ನಿಂದಾನೇ. ನೀನು ಮಾಡಿರೋದಕ್ಕೆ ನೀನೇ ಅನುಭವಿಸ್ಬೇಕು ಇವಾಗ. ಅಪ್ಪ, ನಿಜವಾಗ್ಲೂ ನನಗೆ ಅತ್ಗೆ ಥರ ಜೀವನ ಮಾಡೋಕ್ಕೆ ಇಷ್ಟ ಇಲ್ಲ. ನೀವು ನನ್ನನ್ನು ಸ್ವಾರ್ಥಿನಾದರೂ ಅನ್ಕೊಳ್ಳಿ, ಕೆಟ್ಟ ಹುಡುಗಿ ಅಂತನಾದರೂ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ, ನನಗೆ ಅದರಿಂದ ಏನೂ ಸಮಸ್ಯೆ ಇಲ್ಲ. ಆದರೆ ಅತ್ಗೆ ಥರ ಮಾತ್ರ ಜೀವನ ಮಾಡೋಕ್ಕೆ ನನ್ನಿಂದ ಆಗಲ್ಲ. ಪಾಪ ಅತ್ಗೆ ಇಷ್ಟೊಂದು ಸಂಬಳ ತಗೊಂಡ್ರು ಅವ್ರಿಗೆ ತನ್ನ ಇಷ್ಟದಂತೆ ಒಂದು ಬಟ್ಟೆ ತಗೊಳ್ಳೋ ಅಧಿಕಾರನೂ ಇಲ್ಲ. ಯಾಕಂದ್ರೆ ಅತ್ಗೆ ಏನಾದರೂ ತಮಗೆ ಬೇಕಾಗಿರೋದನ್ನ ಪರ್ಚೇಸ್ ಮಾಡೋಕ್ಕೆ ಹೊರಗಡೆ ಹೊರಟು ನಿಂತಾಗಲೇ ಅಮ್ಮನಿಗೆ ಹುಷಾರಿರಲ್ಲ. ಅತ್ಗೆ ಶಾಪಿಂಗಿಗೆ ಅಂತ ಇಟ್ಕೊಂಡಿದ್ದ ದುಡ್ಡನ್ನ ತನಗೆ ಆಸ್ಪತ್ರೆಗೆ ಬೇಕು ಅಂತ ಹೇಳಿ ಇಸ್ಕೊಂಡ್ಬಿಡ್ತಾರೆ. ಹೇಳಮ್ಮ, ನಾನೇನು ಸುಳ್ಳು ಹೇಳ್ತಾ ಇದ್ದೀನಾ? ನೀನು ಯಾವಾಗಲೂ ಅತ್ತಿಗೆಗೆ ಏನು ಹೇಳ್ತಿರ್ತೀಯ? ಅವರು ಗಂಡನ ಮನೆಗೆ ಮೊದಲನೇ ಪ್ರಿಫರೆನ್ಸ್ ಕೊಡಬೇಕು, ಗಂಡನ ಮನೆನ ನೋಡ್ಕೊಳ್ಳೋದು ನಿಭಾಯಿಸೋದೇ ಅವ್ರ ಮೊದಲನೇ ಜವಾಬ್ದಾರಿ ಅಂತ ಯಾವಾಗಲೂ ಹೇಳ್ತಿರಲ್ಲ. ಮತ್ತೆ ನಾನು ಅಷ್ಟೇ, ಮದುವೆ ಆದಮೇಲೆ ನನ್ನ ಗಂಡನ ಮನೆನ ನೋಡ್ಕೊಳ್ಳೋಕ್ಕೋಸ್ಕರನೇ ನಾನು ಈಗಲಿಂದನೇ ದುಡ್ಡು ಕೂಡಿಸ್ತೀನಿ. ನೀನು ಅತ್ತಿಗೆಗೆ ಹೇಳ್ತಿರ್ತೀಯಲ್ಲ, ಅದೇ ಥರ ನಾನು ಈಗಲಿಂದನೇ ನನ್ನ ಗಂಡನ ಮನೆಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಮತ್ತೆ ನಿನಗೆ ಯಾಕೆ ಇದು ತಪ್ಪಾಗಿ ಕಾಣ್ತಿದೆ ಇವಾಗ? ನನಗೆ ಈಗಲೂ ಚೆನ್ನಾಗಿ ನೆನಪಿದೆ, ಅದಕ್ಕೆ ಮದುವೆ ಆಗಿ ಇಲ್ಲಿಗೆ ಬಂದಾಗ ನೀನೇ ಅವ್ರ ಹತ್ರ ಬಲವಂತ ಮಾಡಿ ಅವ್ರದ್ದು ಬ್ಯಾಂಕ್ ಡೀಟೇಲ್ಸು, ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಹಣ ಇದೆ ಅದನ್ನೆಲ್ಲ ಚೆಕ್ ಮಾಡಿದ್ದೆ. ಆಮೇಲೆ ಏನಂದಿದ್ದೆ ನೀನು? ಏನೋ ದೊಡ್ಡ ಗೌರ್ಮೆಂಟ್ ಕೆಲಸ, ದೊಡ್ಡ ಸಂಬಳ ಬರುತ್ತೆ ಅಂತ ಹೇಳ್ತಾರೆ, ಆದರೆ ಇವಳ ಅಕೌಂಟಲ್ಲಿ ಒಂದು 2-3 ಲಕ್ಷ ದುಡ್ಡು ಇಲ್ಲ. ನಾನು ಕಡಿಮೆ ಅಂದರೆ ಒಂದು 10 ಲಕ್ಷ ಅನ್ನೋದು ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಮೋಸ್ಟ್ಲಿ ಇವ್ರಮ್ಮ ಇವ್ರಮ್ಮನಿಗೆ ಏನು ಗತಿ ಇಲ್ಲ, ಅವಳೇ ಇವಳ ಸಂಬಳನೆಲ್ಲ ಕಿತ್ತು ತಿಂದಿರಬೇಕು, ಅದಕ್ಕೆ ಇವಳ ಅಕೌಂಟಲ್ಲಿ ಹಣ ಇಲ್ಲ ಅಂತ ಹೇಳಿದ್ದೆ ತಾನೆ. ನೋಡಮ್ಮ, ನನ್ನ ಮದುವೆ ಆದ್ಮೇಲೂ ನನ್ನ ಅತ್ತೆ ನನ್ನ ಅಕೌಂಟಲ್ಲಿರೋ ಹಣನೆಲ್ಲ ನೋಡಿ ನನಗೂ ನಿನಗೂ ಈ ಥರ ಎಲ್ಲ ಮಾತು ಅನ್ಬಾರ್ದು ನೋಡು. ಅದಕ್ಕೆ ನಾನು ಈಗಲಿಂದನೇ ದುಡ್ಡು ಕೂಡಿಡ್ತೀನಿ. ನೀನೇ ಯಾವಾಗಲೂ ಹೇಳ್ತಿರ್ತೀಯಲ್ಲಮ್ಮ, ಹೆಣ್ಮಕ್ಳು ತಮ್ಮ ತವ್ರ ಮನೆ ಬಗ್ಗೆ ಅಲ್ಲ ಗಂಡನ ಮನೆ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ. ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಅಮ್ಮ, ಆಣೆ ಪ್ರಮಾಣ ಮಾಡಿ ನನ್ನ ಬಾಯೇನೋ ಮುಚ್ಚಿಸಿದ್ದೆ. ಈಗ ನಿನ್ನ ಮಗಳು ಕೇಳ್ತಾ ಇದ್ದಾಳಲ್ಲ, ಅದಕ್ಕೇನು ಉತ್ತರ ಕೊಡ್ತೀಯಾ? ನಿನಗಿವತ್ತು ಅನು ಆಡಿರೋ ಮಾತಿಂದ ಅವಳು ನಿನಗೆ ಕೆಟ್ಟವಳಾಗಿ ಸ್ವಾರ್ಥಿಯಾಗಿ ಕಾಣಿಸ್ತಿರ್ಬೋದು, ಆದರೆ ಅವಳು ಆಡ್ತಿರೋ ಒಂದೊಂದು ಮಾತೂ ಸತ್ಯ. ನನ್ನ ಹೆಂಡತಿ ಪೂಜಾ ಈ ಮನೆಗೆ ಬಂದಾಗಿಂದ ಅವಳ ವಿಷಯದಲ್ಲಿ ಏನೆಲ್ಲ ಅನ್ಯಾಯ ಆಗಿದೆಯಲ್ವ, ಅದಕ್ಕೆಲ್ಲ ನೀನು ಎಷ್ಟು ಕಾರಣ ಇದೆಯೋ ಅಷ್ಟೇ ಕಾರಣ ನಾನು. ಎಲ್ಲ ಗೊತ್ತಿದ್ದು ಕಣ್ಣೆದುರಿಗೆ ಎಲ್ಲ ಆಗ್ತಿದ್ರು ಸುಮ್ಮನೆ ಇದ್ದೆ, ಬಾಯಿ ಮುಚ್ಕೊಂಡಿದ್ದೆ, ಯಾಕಂದರೆ ಅಮ್ಮನಿಗೆ ನೋವಾಗಬಾರ್ದು ಅಂತ. ಆದರೆ ಇವತ್ತು ನನ್ನ ತಂಗಿ ನನ್ನ ಕಣ್ಣು ತೆರೆಸಿದಾಳೆ. ತಪ್ಪನ್ನ ತಪ್ಪು ಅಂತ ಹೇಳೋ ಧೈರ್ಯ ಇವತ್ತು ನನ್ನ ತಂಗಿ ಅನು ಮಾಡಿದ್ಲಲ್ವಾ, ಅದೇ ಧೈರ್ಯನ ನಾನು ನನ್ನ ಮದುವೆ ಆಗಿ ಪೂಜಾ ಈ ಮನೆಗೆ ಬಂದ್ಲಲ್ಲ ಆವಾಗಲೇ ಮಾಡಬೇಕಿತ್ತು. ಅನು, ನಿನ್ನ ಕಾಲೇಜ್ ಖರ್ಚಿಗೆಲ್ಲ ನಾನು ಹಣ ಕೊಡ್ತಿದ್ನಲ್ಲ, ಅದರಿಂದ ನನಗೇನೋ ತುಂಬ ತೊಂದರೆ ಆಗಿದೆ ಅಂತ ನೀನು ಅನ್ಕೋಬೇಡ. ನಿನ್ನನ್ನು ನನ್ನ ಆದ್ಮಿ ಅಲ್ಲ, ನನ್ನ ತಂಗಿ ಅಂತ ತಿಳ್ಕೊಂಡು ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ನನಗಿರೋ ಒಂದೇ ಒಂದು ಬೇಸರ ಅಂದರೆ ಈ ಮನೆನ ನನ್ನ ಕುಟುಂಬ, ನನ್ನವರು, ನನ್ನ ಮನೆ ಅಂದ್ಕೊಂಡು ನಾನು ಇಲ್ಲಿಗೆ ಬಂದಾಗಿಂದ ಎಲ್ಲ ಕರ್ತವ್ಯನೂ ನಿಭಾಯಿಸ್ಕೊತ ಬಂದಿದ್ದೀನಿ. ಅದೇ ನನ್ನ ತವರು ಮನೆಯವರಿಗೆ ನನ್ನ ಅವಶ್ಯಕತೆ ಇದೆ, ನನ್ನ ಸಹಾಯ ಬೇಕಾಗಿದೆ ಅಂದಾಗ ನನಗೆ ಏನು ಮಾಡೋಕ್ಕೆ ಅವಕಾಶನೇ ಸಿಗಲಿಲ್ಲ. ಅಮ್ಮನಿಗೆ ನಾನು ಒಬ್ಬಳೇ ಮಗಳು, ಅವರನ್ನು ನಾನಲ್ಲದೆ ಇನ್ಯಾರು ನೋಡ್ಕೋಬೇಕು? ಅವ್ರ ಕಡೆ ಇನ್ಯಾರು ತಾನೇ ಗಮನ ಕೊಡ್ತಾರೆ? ನಾನೀಗ ಒಂದು ಒಳ್ಳೆ ಕೆಲಸದಲ್ಲಿದ್ದೀನಿ, ಸಂಬಳ ತಗೋತಿದ್ದೀನಿ, ಆ ದುಡ್ಡನ್ನು ನಾನು ಈ ಮನೆಗೆ ಖರ್ಚು ಮಾಡ್ತಿದ್ದೀನಿ ಅಂದರೆ ಅದರ ಹಿಂದೆ ನನ್ನ ತಾಯಿ ತಂದೆ ಶ್ರಮ ತಾನೇ ಇರುತ್ತೆ. ಅಂಥ ನನ್ನ ತವ್ರ ಮನೆಗೆ ಒಂದು ಸಣ್ಣ ಪುಟ್ಟ ಸಹಾಯ ಮಾಡೋ ಹಕ್ಕು ಕೂಡ ನಮಗಿರೋದಿಲ್ವಾ? ನಮ್ಮ ತಂದೆ ತಾಯಿನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ನಮಗಿರೋದಿಲ್ವಾ? ಹೇಳಿ ಅತ್ತೆ, ಹೆಣ್ಮಕ್ಳಿಗೆ ಗಂಡನ ಮನೆನೇ ಸರ್ವಸ್ವನ? ನಮ್ಮನ್ನು ಹೆತ್ತು ಸಾಕಿ ಬೆಳೆಸಿರೋ ಅಪ್ಪ ಅಮ್ಮ ಏನೂ ಅಲ್ವಾ? ಇದನ್ನೆಲ್ಲ ಕೇಳಿದ ಮೇಲೆ ಪದ್ಮಾಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತಾನು ನಡ್ಕೊಂಡಿರೋ ರೀತಿ ಬಗ್ಗೆ ತುಂಬ ಬೇಸರ ಆಗುತ್ತೆ. ಪೂಜಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಇವತ್ತು ನನಗೆ ನನ್ನ ತಪ್ಪಿನ ಅರಿವಾಗಿದೆ. ನಾನು ನಡ್ಕೊಂಡಿರೋ ರೀತಿ ಎಷ್ಟು ತಪ್ಪಾಗಿತ್ತು ಅಂತ ನನಗೆ ಗೊತ್ತಾಗಿದೆ. ಇಲ್ಲಮ್ಮ, ಇನ್ಮೇಲೆ ನಾನು ನಿನ್ನ ಮೇಲೆ ಯಾವುದೇ ಒತ್ತಡ ಹಾಕಲ್ಲ. ನಾನು ಏನೂ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ನಿಜ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಎಷ್ಟೇ ಅಂದರೂ ಗಂಡನ ಮನೆಯವ್ರಿಗಿಂತ ತವ್ರ ಮನೆಯವ್ರ ಮೇಲೆ ಪ್ರೀತಿ ಹೆಚ್ಚಾಗಿರುತ್ತೆ, ಕಾಳಜಿ ಹೆಚ್ಚಾಗಿರುತ್ತೆ. ಅಂಥ ತವ್ರ ಮನೆಯವ್ರಿಗೆ ಕಷ್ಟದಲ್ಲಿ ಸಹಾಯ ಮಾಡೋಕ್ಕೆ ಆಗದೇ ಇದ್ದಾಗ, ನನ್ನಿಂದ ಅಡ್ಡಿ ಆದಾಗ ನೀನು ಎಷ್ಟು ಒದ್ದಾಡಿರ್ಬೋದು ಅಂತ ನನಗೀಗ ಅರ್ಥ ಆಗ್ತಿದೆ. ಇಲ್ಲಮ್ಮ, ಇನ್ಮೇಲೆ ಈ ಥರ ಎಲ್ಲ ಆಗಕ್ಕೆ ನಾನು ಬಿಡಲ್ಲ. ಇದಾದ್ಮೇಲಿಂದ ಪೂಜಾ ಅತ್ತೆಗೆ ತನ್ನ ತಪ್ಪಿನ ಅರಿವಾಗುತ್ತೆ, ತನ್ನ ತಪ್ಪನ್ನು ತಿದ್ಕೋತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.